ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆಫ್ ಷಣ್ಮುಖ ಡ್ರೀಮ್ ಬ್ಲಾಗ್ಸ್. ಅಂಡ್ ಇವತ್ತಿನ ವ್ಲಾಗಿಗೆ ನಿಮ್ಗೆಲ್ಲರಿಗೂ ಸ್ವಾಗತ, ಬ್ಯೂಟಿಫುಲ್ ಸ್ವಾಗತ. ಅಂಡ್ ಏನ್ ಅಡಿಗೆ ಮನೆ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗಿದೆ ಅನ್ಸುತ್ತೀರಾ? ನೋಡಿ, ಇವತ್ತು ನಾನ್ ಬಂದ್ಬಿಟ್ಟು ಗೋಬಿ ಅಂಡ್ ಡ್ರೈ ಗೋಬಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಅಂಡ್ ಮೈಕ್ ಇಲ್ಲೇ ಇಟ್ಟಿದ್ದೀನಲ್ಲ, ಮೈಕ್ ಅಂದ್ರೆ ನಮ್ಮಮ್ಮ ಅಲ್ಲಿ ಸೀರಿಯಲ್ ಹಾಕೊಂಡಿದಾರ, ಅದಕ್ಕೋಸ್ಕರ ನನ್ನ ವಾಯ್ಸ್ ಎಲ್ಲಿ ಕೇಳಿಸುತ್ತೆ ಅಂದ್ಬಿಟ್ಟು ಮೀನ್ಸ್ ಟಿವಿ ಇದು ವಾಯ್ಸ್ ಎಲ್ಲಿ ಕೇಳಿಸುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ಮೈಕ್ ಹಾಕೊಂಡಿದ್ದೀನಿ. ಇದ್ರದ್ದು ಸೌಂಡ್ಸ್ ಬರ್ತಾ ಇರ್ಬೋದು. ಅಂಡ್ ಇವಾಗ ಇದನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ. ಅಂಡ್ ಇದು ಕಾರ್ನ್ಫ್ಲೋರು ಮೈದಾ ಅಂಡ್ ಖಾರದ ಪುಡಿ, ಉಪ್ಪು ಇದಿಷ್ಟು ಹಾಕಿ ಸ್ವಲ್ಪ ವಾಟರ್ ಆಡ್ ಮಾಡಿ ಕಲ್ಸ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಎಣ್ಣೆಲಿ ಹಾಕಿ ಬಿಡ್ಬೇಕು. ಅದು ಡ್ರೈ ಗೋಬಿ ಆಗುತ್ತೆ. ನೋಡುವ ಗೈಸ್, ಇವಾಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಬಿಡ. ಕೋಸು ಅಂಡ್ ಹಾಫ್ ಕೋಸು, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ಕಟ್ ಮಾಡಿ ಇಟ್ಕೊಳ್ಳಿ. ಅಂಡ್ 1 ಸ್ಪೂನು ಇದು ಕಾರ್ನ್ಫ್ಲೋರು, ಅಂಡ್ ಇದು ಮೈದಾ, ಅಂಡ್ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಮೀನ್ಸ್ ಖಾರದ ಪುಡಿ ನಿಮ್ಮ ಮನೇಲಿ, ಮೆಣಸಿನ್ಕಾಯಿ ಪುಡಿ ಅಂಡ್ ವಾಟರ್, ಒಂದು ಬೌಲ್. ಇವಾಗ ಮಾಡೋಣ. ಇರೋ ಕೋಸ್ನೆಲ್ಲ ಇದಕ್ಕೆ ಹಾಕೊಂಡ್ಬಿಡಿ. ಇವಾಗ ಇದನ್ನೆಲ್ಲ ಹಾಕೊಂಡ್ಮೇಲೆ ನೋಡಿ, ಅಡಿಗೆ ಮನೆಯಲ್ಲಿ ಫ್ಯಾನ್ ಹಾಕಿಸ್ಬಿಡ್ಬೇಕು. ನಾನ್ ದೊಡ್ಡನಾಗಿ ಎಲ್ಲ ದುಡದ್ಮೇಲೆ ಹಾಕ್ಸೋಣ ಅನ್ಕೊಂಡಿದೀನಿ. ಅಂಡ್ ಇಲ್ಲಿರೋದ್ನೆಲ್ಲ ಶಿಫ್ಟ್ ಮಾಡ್ತಾ ಇದೀನಿ ಬೌಲಿಗೆ. ಇವತ್ತು ಬ್ಲಾಗ್ ನೋಡಿ, 1 ವಾರ ಇಲ್ವೋ ಎಷ್ಟು 2 ವೀಕ್ಸ್ ಹತ್ರ 3 ವೀಕ್ಸ್ ಆಗಿದೆ ಯಾವ್ದು ವ್ಲಾಗ್ ಮಾಡೋದು. ಮೊನ್ನೆ ತಾನೇ ಮೈಕಲ್ ಮಾತಾಡಿರೋದು. ಒಂದ್ ವಾರ ಆಯ್ತು ಅನ್ಸುತ್ತೆ ಅದನ್ನು ಹಾಕಿ. 1 ವಾರನೋ ಎಷ್ಟು ಆಯ್ತು ಅನ್ಸುತ್ತೆ ಅದನ್ನು ಹಾಕಿ. ಅಂಡ್ ನೆಕ್ಸ್ಟ್ ಇವಾಗ ಈ ವ್ಲಾಗ್ ಮಾಡ್ತಿರೋದು. ಇದು ಹಾಕಿದ್ಮೇಲೆ ಅಂಡ್ ಫಸ್ಟ್ ಮೈದಾ ಹಾಕೊಂಡ್ಬಿಡೋಣ. ಮೈದಾ 1 ಸ್ಪೂನು, ತುಂಬಾನೇ ಹಾಕೊಳ್ಳಿ, ಏನು ನೀವು ಕಮ್ಮಿ ಹಾಕೋದು ಆತರ ಮಾಡ್ಬೇಡಿ. ಫಸ್ಟ್ ಮೈದಾ 3 ಸ್ಪೂನ್ ಹಾಕೊಂಡ್ಬಿಡಿ. ನಾನು ತುಂಬಾ ಹಾಕ್ತಾ ಇದ್ದೀನಿ. ಅಂಡ್ ಕಾರ್ನ್ಫ್ಲೋರು ಎಷ್ಟು, ಅದು 3 ಸ್ಪೂನ್ ಹಾಕಿದೀವಿ ಅಂದ್ರೆ ಇದು 2 ಸ್ಪೂನ್ಸ್ ಅಷ್ಟು ಹಾಕೋಣ. ನೋಡಿ, ಈ ತರ 2 ಸ್ಪೂನ್ಸ್ ಹಾಕೊಂಡ್ಬಿಡೋಣ. ಕಾರ್ನ್ಫ್ಲೋರ್ ಹಾಕದ್ಮೇಲೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಇದೊಂದು ಸಾಂಗ್ ಬರುತ್ತಲ್ಲ, ಬ್ರೂದೊಂದು ಸಾಂಗ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆನಂತರ ನೋಡಿ ನಿಮ್ಗೆ ಸಾಂಗ್ ಆಡ ಇದ್ರಲ್ಲಿ ಉಪ್ಪು ಹೇಳದೆ ಮರ್ತದೆ. ನಾನು ಸ್ಟಾರ್ಟಿಂಗ್ 1 ಸ್ಪೂನ್ ಹಾಕೊಂತ ಇದ್ದೀನಿ. 1 ಸ್ಪೂನ್ ಸಾಕಲ್ಲ? ಹೇಳು 1 ಸ್ಪೂನ್ ಸಾಕಾ? 1.5 ಸ್ಪೂನ್ ಅಂತ ನಮ್ಮಮ್ಮ ಹೇಳಿದ್ರು, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಬಟ್ ಯಾವಾಗೂ ಮಾಡ್ತಿದ್ದೆ, ಯಾಕೆ ಆಮೇಲೆ ಯಾರೋ ತಿಂದಿಲ್ದೆ ಹೊಂಟೋಗ್ಬಿಡಣ. 1.5 ಸ್ಪೂನ್ ಹಾಕಿದೀನಿ ಉಪ್ಪನ್ನ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಖಾರದ ಪುಡಿ. ಅವಾಗೆಲ್ಲ ಈ ಹೋಟ್ಲುಗಳಲ್ಲೆಲ್ಲ ಕಲರ್ ಹಾಕ್ತಿದ್ರು, ಬಟ್ ಇವಾಗ ನಾವ್ ಯಾವ ಕಲರ್ ಹಾಕಲ್ಲ. ನಮ್ಮ ಮನೇಲಿರೋ ಖಾರದ ಪುಡಿ ಹಾಕಿದ್ರೇನೆ ಕಲರ್ ಬರುತ್ತೆ, ಅಷ್ಟು ಕಲರ್ ಬರುತ್ತೆ. ಅಷ್ಟೊಂದು ಬರಲ್ಲ. ನೋಡಿ, ಫಸ್ಟ್ ಇಷ್ಟು ಹಾಕೊಂತ ಇದ್ದೀನಿ. ಇಷ್ಟು ಹಾಕೊಂಡು ಆಮೇಲೆ ನೀವು ಬೇಕಂದ್ರೆ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಹಂಗೆ ಹಾಕೊಬಹುದು. ನಾನು ಖಾರ ಹಾಕೊಂಡೆ. ಇವಾಗ 3ನು ಕಲ್ಸ್ಬಿಡೋಣ. ಅಂಡ್ ಇವಾಗ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಹೇಳಿದ್ನಲ್ಲ ನಿಮ್ಗಾಗ್ಲೇ, ಎಲೆಕೋಸು, ಮೈದಾ, ಉಪ್ಪು, ಖಾರದ ಪುಡಿ ಇಷ್ಟು ಹಾಕಿದ್ದೀನಿ. ಅಂಡ್ ಇದನ್ನ ಫಸ್ಟ್ ಕೈಯಲ್ಲಿ ಕಲ್ಸ್ಕೊಂಡ್ಬಿಡೋಣ ಗೈಸ್. ಇಷ್ಟನ್ನ ಹಾಕೊಂಡು ಕಲ್ಸ್ಕೊಂಡ್ಬಿಟ್ಟು ಬೇಕಂದ್ರೆ ಆಮೇಲೆ ನಾವು ಕಲ್ಸ್ಕೊಬಹುದು. ಇವತ್ತು ನೋಡ್ಬೇಕು ನಮ್ಮಮ್ಮ ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ. ಇದು ಫಸ್ಟ್ ಕವರ್ ಪೇಜ್ ಮೀನ್ಸ್ ನಮ್ಮನೆ ನೋಡಿದಿರಾ ಎಷ್ಟು ಕೊಡ್ತಾರೆ ಅಂದ್ಬಿಟ್ಟು. ಇವಾಗ ಬಿಡಿ ಆಗಿದೆ, ಚೂರು ಆಡ್ ಮಾಡ್ಕೊಳ್ಳೋಣ. ಮೈದಾ ಒಂಚೂರು ಅಂಡ್ ಕಾರ್ನ್ಫ್ಲೋರ್ ಒಂಚೂರು. ಅದು ನಿಮ್ಗ ಮಾಡಿ ರೂಢಿ ಆಗೋಗಿರುತ್ತೆ. ನಾವೇನ್ ಮಾಡೋದಪ್ಪ. ಹಿಂದಗಡೆ ನಮ್ಮಮ್ಮ ಮಾತಾಡ್ತಿದ್ದಾರೆ ಗೈಸ್, ಕಾಣಿಸ್ತಿಲ್ಲ. ನಮ್ ಹಿಂದೆ ಮಾತಾಡೋರ್ನೆಲ್ಲ ತಲೆನೇ ಕೆಡ್ಸ್ಕೊಂಬಾರ್ದು ಗೈಸ್. ಹೇಳ್ತಾರಲ್ಲ, ಹಿಂದೆ ಮಾತಾಡೋರು ಹಿಂದೆನೆ ಅಂತ, ಏನೋ ಹೇಳ್ತಾರ ಒಟ್ನಲ್ಲಿ.
ಸಾರಿ ಗೈಸ್, ತಪ್ಪಾಗೋಯ್ತು ಅಂತ ಕೇಳ್ಕೊಂಡೆ ನಮ್ಮ ಅಮ್ಮನೇ ಇವಾಗ. ಅಂದ್ರೆ ನಿಮಗೆ ಅದು ಕರೆಕ್ಟ್ ಒಂದು ಆಗುತ್ತೆ ಇಲ್ಲ ಅಂತ ಸುಮ್ಮನೆ ಗೋಬಿ ಹಿಂಗೆ ಬಿಡಲ್ಲ ಹಂಗೆ ನೋಡಿ ಕರೆಕ್ಟ್ ಬಂದ್ರೆ ಸಾಕು. ಒಂದು ಸ್ವಲ್ಪ ಬಿಡಿ ಜಾಸ್ತಿ ನೀರು ಬಿಡುತ್ತೆ. ಅಂಡ್ ಚೂರು ಇದು ನಮಗೆ ಕಾನ್ಫ್ಲೋರ್ ಸಾಕಿಲ್ಲ. ನಾನು ಚೂರು ಹಾಕೊಂಡೆ. ನೀವು ಸ್ಟಾರ್ಟಿಂಗ್ ನೋಡ್ಕೊಂಡು ಹಾಕೊಬೇಕು. ಅದೇ ನಾನು ಸ್ಟಾರ್ಟಿಂಗ್ ನೋಡ್ಕೊಂಡಿಲ್ಲ, ಹಂಗೆ ಹಾಕೊಂಡೆ. ನೈಸ್. ಇದು ಹೆಂಗೋ ಮಾಡಿ ಗೋಬಿ ಮಾಡಿ ಹಾಕೊಂಡು ತಿನ್ಸೋಣ. ಏನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಬಟ್ ಜೊತೆಗೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೆ. ಏನು ಗೋಬಿ ಮಾಡ್ಕೊಂಡು ಬಂದಿದ್ದೆ, ಹಾಗೆ ಬ್ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಎರಡು ಆಯ್ತು ನೋಡಿ. ಅಂಡ್ ಜೊತೆಗೆ ನೀರು ಹಾಕಿದೆ, ಬೇಕಾದಷ್ಟು ನೀರು ಆಮೇಲೆ ಕಲ್ಸ್ಕೊಳ್ಳಿ. ನೋಡಿ ಇದೆಲ್ಲ ಆಗ್ತಾ ಇದೆ. ನೋಡಿ ಗಾಯ್ಸ್, ಇವಾಗ ತಾನೇ ಕಲ್ಸಿದೀನಿ, ಕರೆಕ್ಟಾಗಿ ಕಲ್ಸಿದೀನಿ. ನಿಮ್ಗೆ ಬೇಕಾದಷ್ಟು ನೀರು ಹಾಕೊಂಡು ಒಂದ್ ಸ್ವಲ್ಪ ಸೈಡ್ ಬರೋಣ. ಇದು ಶಾಡೋ ಬೀಳ್ತದೆ. ನಿಮ್ಗೆ ಕರೆಕ್ಟಾಗಿ ನಿಮ್ಗೆ ಗಟ್ಟಿಗೆ ಬೇಕಾ ಇಲ್ಲ ನೀರಾಗ್ ಬೇಕಾ, ಅದು ಒಂಚೂರು ಗಟ್ಟಿಗೆ ಕಲ್ಸ್ಕೊಳ್ರೆ ಉಂಡೆ ಬಿಡಕ್ಕಾಗಲ್ಲ. ಅಂಡ್ ಅದಕ್ಕೋಸ್ಕರ ನಾನು ಕರೆಕ್ಟಾಗಿ ಕಲ್ಸ್ಕೊಂಡಿದೀನಿ. ಉಪ್ಪು ಕರೆಕ್ಟ್ ಆಗಿದೆ. ಇವಾಗ ಜಾಸ್ತಿ ಹೊತ್ತು ಇಡೋದು, ಇವಾಗ ಟೈಮ್ ಬೇರೆ ಎಷ್ಟು 7:30 ಆಗೋಗಿದೆ. ನಮ್ಮ ಅಪ್ಪ ಬಂದ್ಬಿಡ್ತಾರೆ. ಅದಕ್ಕೋಸ್ಕರ ನಮ್ಮ ಅಪ್ಪ ಬರ್ತಾರೆ ಅಂತಲ್ಲ, ಅವ್ರಿಗೂ ಇಡ್ತೀವಿ. ಅಂದ್ರೆ ಬೇಗ ಇನ್ನ ಅಡ್ಗೆ ಊಟ ತಿನ್ಬೇಕಲ್ಲ, ಅದಕ್ಕೋಸ್ಕರ ಬೇಗ ಮಾಡ್ಬಿಡೋಣ ಅಂತ ಇವಾಗ ಹಂಗೆ. ಅಂಡ್ ಅದಕ್ಕೆ ಬೇಗ ಇವಾಗ ಇಟ್ಬಿಟ್ಟು ಹಂಗೆ ಸುಟ್ಬಿಡ್ತೀನಿ. ನೋಡೋಣ ಇವತ್ತು ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ಬೇಕಮ್ಮ ನೀನು? ಅದೇ ತಿನ್ಬಿಟ್ಟು ಮಾರ್ಕ್ಸ್ ಕೊಡ್ಬೇಕು. ಕವರ್ ಪೇಜ್ ನೋಡಿದ್ರ ಈ ಕಡೆ ಡ್ರೈ ಗೋಬಿ ಡಿಶ್ ನಾನ್ ಮಾಡಿದೆ ಅಂತ, ಈ ಕಡೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಅನ್ನೋದು ತಮ್ನೇಲಲ್ಲೇ ನೋಡಿರ್ತೀರ ನೀವು. ಓಕೆ ಗೈಸ್, ಇವಾಗ ತಾನೆ ಗಾಯ್ಸ್ ಅಂತಾನೆ, ಸಾರಿ ಗೈಸ್, ನೋಡಿ ತಿರ್ಗಾ ಹಂಗೆ ಅಂತೀನಿ ನೋಡಿ. ಇವಾಗ ತಾನೆ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಇಟ್ಬಿಟ್ಟು ನಮ್ಮಮ್ಮವ್ರು ಅಲ್ಲಿ ಕೂತಿದ್ದಾರೆ. ನಾನು ಇವಾಗ ಎಣ್ಣೆ ಇಟ್ಟಿದ್ದೀನಿ ಕಾಯೋದಿಕ್ಕೆ. ಅಂಡ್ ಗೋಲ್ಡ್ ವಿನ್ನರು ಇಲ್ಲಿ ಕಲ್ಸಿರೋದು. ಯಾವ ಬಾಡಿಗೆ ಹಾಕ ಎಣ್ಣೆ ಯಾರು ಇಟ್ಟು ಆಯ್ತು, ಅದ್ರಲ್ಲೇ ಸುಟ್ಕೊಡ್ತೀನಿ, ತಿಂತೀಯಾ? ನೀನೇ ತಿನ್ಬೇಕಾ? ನೀನೇ ಅದ್ರಲ್ಲೇ ಸುಟ್ ಕೊಡ್ತೀನಿ, ತಿನ್ಬಿಡು. ಇವತ್ತು ಯಾರು ಮಲ್ಗಿರಲ್ಲ, ಎಲ್ಲಾರು ಎದ್ ನಿಂತ್ಕೊಂಡೇ ಇರ್ತೀವಿ. ಅದೇ ಆಗ್ಲೇ ಮೈಕಲ್ಲಿ ಮಾತಾಡೋದ್ನಲ್ಲ, ಅದು ವಾಯ್ಸ್ ಮೈಕು ಚಾರ್ಜಿಂಗ್ ಖಾಲಿ ಆಗೋಗಿರೋದಕ್ಕೆ ವಾಯ್ಸ್ ಸೈಲೆಂಟ್ ಆಗಿ ಬಂದಿದೆ. ಅದಕ್ಕೋಸ್ಕರ ಅವಾಗಲೇ ಏನ್ ಮಾತಾಡ್ದೆ ಅಂದ್ರೆ, ನಮ್ಮಮ್ಮ ಇಲ್ಲೆಲ್ಲ ಕ್ಲೀನ್ ಮಾಡಿಲ್ಲ, ಹೆಂಗ್ ಗಲೀಜಾಗೈತೆ ನೋಡಿ ಅಂದ್ರು. ಆದ್ರೆ ಕ್ಲೀನ್ ಮಾಡಿದೀನಿ ನೋಡಿ. ನೀನೇನೋ ಆಗ್ಲೇ ಹೇಳ್ತಿದ್ದಲ್ಲ, ಆಗ್ಲೇ ಮೈಕು ಚಾರ್ಜಿಂಗ್ ಖಾಲಿ ಆಗೋಗಿತ್ತು. ಇವಾಗ ಹೇಳಕ್ಕ ಬೇಗ ಅಮ್ಮ. ಅವಾಗ್ಲೇ ಏನು ಹೇಳಿದ್ರಲ್ಲ, ಹೇಳ್ರಮ್ಮ. ಅವಾಗ್ಲೇ ಚಾರ್ಜಿಂಗ್ ಖಾಲಿ ಆಗೋಗಿತ್ತು, ಅದಕ್ಕೆ ಮೈಕ್ದು ಬೇಗ ಮಾಡ್ಕೊಡ್ತೀನಿ. ನಮ್ಮಮ್ಮ ಅದು ಯಾವ್ದೋ ಎಣ್ಣೆಲಿ ಕೇಳ್ತಲ್ಲ, ಮೈಗ್ ಹಾಕೋ ಎಣ್ಣೆ. ಮೈಗ್ ಯಾರಮ್ಮ ಎಣ್ಣೆ ಹಾಕ್ತಾರೆ? ಯಾವ್ದು ಇಲ್ಲ, ಹೊಟ್ಟೆಗೆ ಹಾಕೋ ಎಣ್ಣೆನೆ ಹಾಕ್ತಿರೋದು. ಫ್ಲಾಶ್ ಬ್ಯಾಕ್. ಯಾವ ಬಾಡಿಗೆ ಹಾಕೋ ಎಣ್ಣೆ ಯಾರು ಇಟ್ಟು ಆಯ್ತು, ಅದ್ರಲ್ಲೇ ಸುಟ್ಕೊಡ್ತೀನಿ, ತಿಂತೀಯಾ? ನೀನೇ ತಿನ್ಬೇಕಾ? ನೀನೇ ಅದ್ರಲ್ಲೇ ಸುಟ್ಕೊಡ್ತೀನಿ, ತಿನ್ಬಿಡು. ಹಾಕಿರೋದು ಗಾಯ್ಸ್ ಹಿಂಗೆ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು, ಚಿಕ್ಕದಾಗಿ ಬಿಡ್ಬೇಕು. ತೋರಿಸ್ತೀನಿ ಗಾಯ್ಸ್. ಅಂಡ್ ನಮ್ಮ ಅಕ್ಕ ಮಾತಾಡ್ತಿದ್ದಾರೆ, ತೆಲುಗುಲ್ ಮಾತಾಡ್ತಿರೋದು. ನಮ್ದು ನೋಡ್ತಾ ಇರ್ರಿ ಗಾಯ್ಸ್. ಹಾಗೆ ಬಿಟ್ಬಿಟ್ಟು ಗಾಯ್ಸ್ ನೋಡಿ, ಇವಾಗ ತಾನೇ ಎತ್ತಾ ಇದ್ದೀನಿ ಬಿಟ್ಟಿರೋದು. ಗೋಬಿ ಮಾಡೋಕೆ ಹೋಗ್ಬಿಟ್ಟು ನಾನು ಒಂದು ನಿಮಿಷ
ಆ ಗೋಬಿ ಮಾಡಕ್ಕೆ ಹೋಗ್ಬಿಟ್ಟು ಪಕೋಡ ಮಾಡ್ತಾ ಇದ್ದೀನಿ. ಅದು ಕರೆಕ್ಟಾಗಿ ಉಂಡೆಗೆ ಬರಲಿಲ್ಲಲ್ವ, ಅದಕ್ಕೋಸ್ಕರ ನೋಡಿ. ಹಾಂ ಓಕೆ, ಉಂಡೆ ಅನ್ಬಾರ್ದಂತೆ, ರೌಂಡಾಗಿ ಬಂದೇ ಇಲ್ಲ ಗಾಯ್ಸ್. ಎಲ್ಲ ಒಳ್ಳೆ ಪಕೋಡ ಬಂದಂಗೈತೆ. ಅಲ್ಲಿ ಗೋಬಿನೇ ಎಲ್ಲ ತಿಂತಾ ಇರ್ತೀವಿ ನೋಡಿ ಗೈಸ್. ಮಾಡ್ತಾ ಇದ್ದೀವಿ ಹೆಂಗೆ ಮಾಡೋದು. ಬಟ್ ಇದೆಲ್ಲ ಫಸ್ಟೇ ಬಿಟ್ಟಿದೆ, ಅದಕ್ಕೋಸ್ಕರ ಈ ಕಲರು ಗೋಲ್ಡನ್ ಬ್ರೌನಿಶ್ ಬಂದ್ಬಿಟ್ಟಿದೆ. ನೋಡೋಣ ನೆಕ್ಸ್ಟ್ ಅದು ನೀಟಾಗಿ ಬಿಡಬೇಕು ಉಂಡೆ. ಅಂದರೆ ಕೈ ಸ್ವಲ್ಪ ತ್ಯಾವ ಇದ್ದರೆ ಕರೆಕ್ಟಾಗಿ ಬರುತ್ತೆ ಗೈಸ್, ಇಲ್ಲಾಂದರೆ ಅದೇ ಹೇಳಿಲ್ವಾ ಈ ಥರ ಪಕೋಡ ಆಗ್ಬಿಟ್ಟು ಇರುತ್ತೆ. ಆದರೂ ಇನ್ನೇನು ಗೋಬಿ ಟೇಸ್ಟ್ ಇದ್ದೇ ಇರುತ್ತಲ್ಲ. ಈ ಸೌಂಡ್ಸ್ ಎಲ್ಲ ಕೇಳ್ತಿದ್ರೆ ಚಟಪಟ ಅನಿಸುತ್ತೆ. ಆ್ಯಂಡ್ ಇಷ್ಟು ದಿನ ನಮ್ಮ ಅಪ್ಪನ ತೋರಿಸಿರ್ಲಿಲ್ಲ. ಆ್ಯಂಡ್ ಇವರೇ ನಮ್ಮಪ್ಪ. ಈ ಮುಖ ಹಿಂಗೆ ಯಾವುದೋ ಒಂದು ಮುಖ, ಒಟ್ಟಿನಲ್ಲಿ ದೇವ್ರು ಕೊಟ್ಟಿರೋದು ಮುಖ ಅಲ್ವಾ ಗೈಸ್. ಆಗಲೇ ಇವಾಗ ನೋಡಿ ಎಲ್ಲಿ ಇವಾಗ ಆವಾಗಲೇ ಒಂಚೂರು ಹಾಕಿದ್ದೆ ನೋಡಿ, ಅದನ್ನು ಎತ್ಬಿಟ್ಟಿದ್ದೀನಿ. ಓಕೆ, ಲೆಟ್ಸ್ ಟೇಸ್ಟ್ ಮಾಡಿ ನೋಡೋಣ. ಸೂಪರಾಗಿ ಬಂದಿದೆ ಗೈಸ್. ಅಯ್ಯೋ, ಎಸ್ಪೆಷಲಿ ಹೇಳ್ಬೇಕಂದ್ರೆ ಇದಕ್ಕೆ ಚೂರು ಉಪ್ಪು ಕಡಿಮೆ ಇತ್ತು. ನಮ್ಮಮ್ಮ ಇದಕ್ಕೆ ಉಪ್ಪು ಹಾಕು ಅಂದರು, ನಾನು ಉಪ್ಪು ಹಾಕೋದೇ ಮರ್ತೋಗಿದ್ದೀನಿ ಗೈಸ್. ಇನ್ನೇನು ಮಾಡತ್ತೀನಿ ನಾನು, ನಿಮಗೂ ಬೇಕು ಗೈಸ್, ಕೊಡ್ತೀನಿ ತಡೀರಿ. ತೊಳೆಗೆ ಹಚ್ತೀನಿ, ಸಂಕೋಚ ಪಡಬಾರ್ದು ನೋಡಿ ಗೈಸ್. ನಾನು ಮುಂದೆ ಎಲ್ಲ ನೀವು ತಿನ್ನಬೇಕು. ನೀವು ಚೆನ್ನಾಗಿರೇನೆ ನಾನು ಚೆನ್ನಾಗಿರೋದು. ಓಕೆ, ತಿನ್ನಿ. ಕೊಡೋಕ್ಕಾಗಲ್ಲ, ಸುಮ್ಮನೆ ಹೇಳಿದೆ. ನಿಮಗೂ ಯಾರ್ಯಾರಿಗೆ ಈ ಡಿಶ್ಶು ಇಷ್ಟ ಆಗೈತೋ ಪಕ್ಕ. ಯಾರು ಕಮೆಂಟೇ ಆಗ್ತಿಲ್ಲ, ಯಾರೋ ಒಬ್ರು ಆಗ್ತಾರೆ ಒಂದೊಂದು ವಿಡಿಯೋಗೆ, ಯಾರೋ ಕಮೆಂಟೇ ಆಗ್ತಿಲ್ಲ. ಯಾಕೆ ಗೈಸ್ ನಂದು ವ್ಲಾಗೇನು ಕಂಟೆಂಟ್ ಚೆನ್ನಾಗಿಲ್ಲ, ಏನು ಚೆನ್ನಾಗಿಲ್ಲ. ಕಂಟೆಂಟ್ ಚೆನ್ನಾಗಿಲ್ಲ ಅಂತಲ್ಲ, ಯಾಕೆ ಯಾರು ಕಮೆಂಟೇ ಹಾಕೋಲ್ಲ ನೋಡಿ ಗೈಸ್. ಇದೆಲ್ಲ ಮಡ್ಸ್ಕೊಂಬಿಟ್ಟಿದೆ. ಸೆಕೆ ನೀರು ಸುರಿತಿದೆ, ಸುರಿಯ ಮಳೆ. ಒಂದೊಂದ್ಸಲಿ ಕೈಯಲ್ಲಿ ಮೀನ್ಸ್ ಇಲ್ಲಿ ಕಾಣಿಸಿದೆ ಗಾಯ್ಸ್. ಹಾಂ, ಹಿಂಗೆ ಇಟ್ಕೊಂಡು ಮಾಡ್ತಾ ಇರ್ತೀನಿ ಗೈಸ್. ಬಟ್ ಇವತ್ತು ಗೋಬಿ ಮಾಡಬೇಕಾಗಿರೋದಕ್ಕೋಸ್ಕರ ಸೆಲ್ಫಿ ಸ್ಟಿಕ್ ಇಟ್ಕೊಂಡಿದ್ದೀನಿ. ಈಗ ಕಾಣಿಸ್ತಾ ಇದ್ದೀನಿ ಗಾಯ್ಸ್, ಕಮೆಂಟ್ ಹಾಕಿ. ಓಕೆ, ನನ್ನ ಮಗ ಕಾಣಿಸಲ್ಲ. ಹಾಂ, ಇವಾಗ ನೋಡಿ ಗೈಸ್ ಹೇಗೆ ಕಾಣಿಸ್ತಿದ್ದೀನಿ. ಇನ್ನೂ ಕಟಿಂಗ್ ಮಾಡಿಸಿಲ್ಲ, ಪ್ರಿಪ್ರೇಷನ್ ಫಾರ್ ಟ್ರಿಪ್ಪಿಂದ ವ್ಲಾಗಿಂದ ಮಾಡಿಲ್ಲ. ಅದಕ್ಕೋಸ್ಕರ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಲೇಬೇಕು, ಅದೊಂದು ವ್ಲಾಗು. ಆಮೇಲೆ ನೆಕ್ಸ್ಟು ಥರ್ಸ್ಡೇಯಿಂದ ಕಂಟಿನ್ಯೂಸ್ ವ್ಲಾಗ್ ಬರ್ತಾನೆ ಇರುತ್ತೆ ಗಾಯ್ಸ್. ವ್ಲಾಗು, ಮಿನಿ ವ್ಲಾಗ್ಸು, ಅದರಲ್ಲೂ ಅಲ್ಲೋದ್ರು ಒಂಚೂರು ಚಾಲೆಂಜಿಂಗ್ ವ್ಲಾಗ್ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಫ್ಯಾಮಿಲೀಸ್ ಹೆಂಗಿರ್ತಾರೆ ಬಸ್ಸಲ್ಲಿ ಇದ್ಕೊಂಡೆ ಚಾಲೆಂಜಿಂಗ್ ವ್ಲಾಗ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೋಡೋಣ, ಲೆಟ್ಸ್ ಸಿ ಗೈಸ್. ಇದನ್ನು ಎಲ್ಲ ಆದಮೇಲೆ ಒಂದು ಟ್ರಾನ್ಸಾಕ್ಷನ್ ಕೊಡೋಣ ಗೈಸ್. ಒಂದು ಪ್ಲೇಟಿಗೆ ಟ್ರಾನ್ಸಾಕ್ಷನ್ ಕೊಡೋಣ ನೋಡಿ ಗೈಸ್. ಇವಾಗ ಇಲ್ಲಿರೋದನ್ನೆಲ್ಲ ಕರೆದ್ಬಿಟ್ಟು ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ತಾನೇ ಎಲ್ಲ ಕಂಪ್ಲೀಟ್ ಆಗಿದೆ. ಹೋಗಿ ನಮ್ಮ ಅಕ್ಕನ ಕರ್ಕೊಂಬರ್ಬೇಕಾಯ್ತು. ಅದಕ್ಕೋಸ್ಕರ ಇವಾಗ ತೊಗೊಂಡೋಗಿ ಒಬ್ಬೊಬ್ಬರ ಹತ್ರನೇ ಕೊಟ್ಟು ಟೇಸ್ಟ್ ಹೆಂಗೈತೆ ಆ್ಯಂಡ್ ಮಾರ್ಕ್ಸ್ ಹೆಂಗೆ ಕೊಡ್ತೀರಾ ಔಟ್ ಆಫ್ 10ಗೆ ಅಂತ. ಅನಿತಕ್ಕ ಎಷ್ಟು ಕೊಡ್ತೀಯ? ಪೇಪರ್ ಕರೆಕ್ಷನ್ ಮಾಡ್ತಾ ಬೇಗ ಹೇಳು, ಎಷ್ಟು ಕೊಡ್ತೀಯ ಅಂತ ತಿಂದ್ಬಿಟ್ಟು ಹೇಳು. ನೀನು ಯಾವಾಗ ಮಾಡಿದ್ರು ಸೂಪರ್ ಆಗಿರುತ್ತೆ. 10 ಔಟ್ ಆಫ್ 10. ಆ್ಯಂಡ್ ನೆಕ್ಸ್ಟು ಗೋಬಿ ನಮ್ಮ ಅಮ್ಮಂಗೆ ಕೊಡ್ತಾ ಇದ್ದೀನಿ. ಅಮ್ಮ ಗೋಬಿಗೆ ಇದಕ್ಕೆ ನೋಡ್ಬಿಟ್ಟು ಹೇಳು ಎಷ್ಟು ಕೊಡ್ತೀಯ ಅಂದ್ಬಿಟ್ಟು. ಎಷ್ಟು ಕೊಡ್ತೀಯಮ್ಮ? ಐ ಆಮ್ ವೇಟಿಂಗ್. ಬೇಗ ಹೇಳು, ಜೋಕ್ಸ್ ಆಗಿ ಹೇಳ್ಬೇಡ, ಸೀರಿಯಸ್ ಆಗಿ ಹೇಳ್ಬೇಕಪ್ಪ. ಔಟ್ ಆಫ್ 10ಗೆ ನೀನು ಎಷ್ಟು ಮಾರ್ಕ್ಸ್ ಕೊಡ್ತೀಯ? ತಿಂತಾ ಇರೋದು ಟೇಸ್ಟ್ ಮಾಡೋದು ಬೇಡವಾ? ಹೇಳು ಅಂದ್ರೆ ಪರವಾಗಿಲ್ಲ, ಒಂದು 9 ಕೊಡ್ಬೋದು ಅಷ್ಟೇ.
9 ಇನ್ನೊಂದು ಮಾರ್ಕ್ಸ್ ಯಾಕೆ ಕೊಡಬಾರ್ದು? ಅಂಡ್ ಇವಾಗ ನೆಕ್ಸ್ಟು ಐಶಾಕಂಗೆ ಕೊಡೋಣ, ನಮ್ಮ ಅಕ್ಕಂಗೆ. ಐಶಾಕ ಅಂಡ್ ಇವರೆಲ್ಲ ತಿಂದ್ರು, ನಾನು ಒಬ್ಬ ತಿಂದಿಲ್ಲ ಗೊತ್ತಾ. ಫ್ಲಾಶ್ ಬ್ಯಾಕ್. ಇನ್ನೇನು ಮಾಡ್ತೀನಿ ನಾನು. ನಿಮಗೂ ಬೇಕು ಕೊಡ್ತೀನಿ ತಡಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಬೇಗ ಬಾಕ. ಹಾ ನಂಬಿ ಗೋಬಿ ತಿಂದಿದ್ದೀನಿ, ಬೆಳಗ್ಗೆ ಎದೊಳ್ತೀನಿ ತಾನೆ. ಅದು ನನಗ್ ಗೊತ್ತಿಲ್ಲ. ಹೋಗ್ಲಿ ತಿನ್ನು, ಎಷ್ಟು ಕೊಡ್ತೀವಿ ಹೇಳು. ಇನ್ನ ತಿಂತಾ ಇದೀನಿ. ಅವ್ರು ನೋಡು, ಅವ್ರು ಹೇಳ್ಕೊಡ್ತಾರ, ಅದನ್ನೆಲ್ಲ ಹೇಳಂಗಿಲ್ಲ. ಅಕ್ಕ ಹೇಳ್ಕೊಡಂಗೆ. ನೀನ್ ಹೇಳು, ನೀನ್ ಕರೆಕ್ಟಾಗಿ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ? 0 ಯಾಕೆ ಕೊಡ್ತೀಯಾ? ಗೋಬಿನೇ ಅಲ್ಲ ಗೈಸ್, ಇದು ಗೋಬಿ ಅಲ್ವಾ ಅಂತ ಕಮೆಂಟ್ ಮಾಡಿ ಗೈಸ್. ನಿಮ್ಗೆ ಅಷ್ಟು ಗೋಬಿ ಅಲ್ವಾ ಅಂತ ಕಮೆಂಟ್ ಮಾಡಿ ನೋಡೋಣ. ಹೇಳು ನೀಟಾಗಿ, ಔಟ್ ಆಫ್ 10 ಎಷ್ಟು ಕೊಡ್ತೀಯ ಹೇಳು. ತಿಂದಿರೋದ ಹೆಚ್ಚು ಮಾರ್ಕ್ಸ್ ಬೇಡ ನಿಂಗೆ. ನೀಟಾಗಿ ಹೇಳಕ್ಕ. ಅದು ನೋಡಲ್ಲ ಅಮ್ಮ. ಅಂಡ್ ಹೊಸ ಲೇಡಿ ಬಾಂಡ್ ಬಂದಿದ್ದಾರೆ. ಒಂಚೂರು ತಲೆ ಎತ್ತಮ್ಮ. ಜಡ್ಜು ಇವರೇ, ಸೀನಿಯರ್ ಜಡ್ಜು. ಇವ್ರು ಹೇಳಿದ್ಮೇಲೆ ಫೈನಲು. ಔಟ್ ಆಫ್ 10ಗೆ 9 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಲ್ಲಿರೋದು ಚಿಕ್ಕ ಜಡ್ಜು, ಮಿನಿ ಜಡ್ಜು, ಅವರು ಔಟ್ ಆಫ್ 10ಗೆ 10 ಔಟ್ ಆಫ್ 10 ಕೊಟ್ಟಾರೆ. ಅಂಡ್ ನಾನು ತಿನ್ ನೋಡೋಣ, ಚೆನ್ನಾಗಿರೋದು ಎತ್ಕೊಬೇಕಲ್ಲ. ಅಂಡ್ ಇನ್ನೊಬ್ರು ಮುಖ್ಯವಾದ ಒಬ್ರು ಕೊಡ್ಲೇ ಇಲ್ಲ ಗೈಸ್, ಆವಾಗ್ಲಿಂದ ಹೇಳ್ತಾನೆ ಇದ್ದೀನಿ. ಅಂಡ್ ಅದು ಬಂದ್ಬಿಟ್ಟು ನಿಮಗೆ, ನೀವು ಚೆನ್ನಾಗಿದ್ರೆ ತಾನೆ ನಾನು ಚೆನ್ನಾಗಿರೋದು. ಕೋಲಿ ತಿನ್ ನೋಡಿ ಹೆಂಗಿದೆ ಟೇಸ್ಟ್ ಅಂತ ಹೇಳಿ ನೋಡಿ. ತಿನ್ನಿ, ಯಾಕೆ ತಿಂತಾ ಇಲ್ಲ ನೀವು? ತಿನ್ನಿ. ಬಿಚ್ಬಿಟ್ಟು ಒಳಗಡೆ ತುರ್ಕು ಚೆನ್ನಾಗಿರುತ್ತೆ. ಓಕೆ, ನಾನೊಂದ್ಸಲಿ ಟೇಸ್ಟ್ ಮಾಡಿ ನೋಡೋಣ. ಸೂಪರ್ ಐತೆ. ಗೋಬಿ ಟೇಸ್ಟ್ ಬಂದಿದೆ. ಸ್ವಲ್ಪ ಉಪ್ಪು ಕಡಿಮೆ ಆಯ್ತು ಅನ್ಸುತ್ತೆ, ಅದಕ್ಕೆ ನಮ್ಮಮ್ಮ 1 ಮಾರ್ಕ್ಸ್ ಕಟ್ ಮಾಡಿದ್ದಾರೆ. ಟೈಮ್ ನೋಡಿ ಗೈಸ್, ಟೈಮ್ ಬಂದ್ಬಿಟ್ಟು ಎಷ್ಟು 9 ಗಂಟೆ ಆಯ್ತು. ಇವಾಗ ಗೋಬಿ ತಿಂತಾ ಇದ್ದೀವಿ. ಇನ್ನೇನಷ್ಟೇ. ಏನು ಜೋರಾಗಿ ಹೇಳು. ನೋಡಿದ್ರ ಗೈಸ್, ಇವತ್ತು ಗೋಬಿ ಮಾಡೋದಂತ ಹೆಂಗಂತ ತಿಳ್ಕೊಂಡ್ರ. ಅಂಡ್ ಔಟ್ ಆಫ್ 10ಗೆ 9 ಕೊಟ್ಟಿದ್ದಾರೆ, ಇನ್ನೊಬ್ರು 10 ಕೊಟ್ಟಿದ್ದಾರೆ. ಗೈಸ್, ನಾವು ವ್ಲಾಗ್ ಮಾಡ್ಕೊಂಡೆ ಗೋಬಿ ಮಾಡಿರೋದು ಗೈಸ್. ನೋಡಿ, 2 ಮಾಡಿದ್ವಿ ಒಂದೇ ಸಲ. ಗೋಬಿನೂ ಮಾಡಿದೆ, ಈ ಕಡೆ ವ್ಲಾಗ್ ಮಾಡಿದೆ ಗೊತ್ತಾ. ಅಂಡ್ ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೂ ಈ ಮೇಡಮ್ ಇಷ್ಟ ಆಗಿದ್ರೆ ನಾಳೆಯಿಂದ ಟೀಚಿಂಗ್ ಕ್ಲಾಸ್ ಬರ್ತಾರೆ. ಅಂಡ್ ಇವ್ರು ಬಂದ್ಬಿಟ್ಟು ಯಾವ ಸಬ್ಜೆಕ್ಟ್ ತಗೊಳೋದು ಅಂದ್ರೆ, ಇವರು 1 ನಿಮಿಷದಲ್ಲಿ ಹೆಂಗೆ ನೀವು 10 ಸುಳ್ಳು ಹೇಳೋ ಒಂದು ಕ್ಲಾಸ್ನ ಹೇಳ್ಕೊಡ್ತಾರೆ ಇವ್ರು ನಾಳೆಯಿಂದ. ಮ್ಯಾಮ್, ಫೀಸ್ ಎಷ್ಟಾಗ್ಬೋದು ಅಂತ ಚೂರು ನಮ್ಗೆ ತಿಳಿಸ್ಕೊಡ್ಬೋದಾ ಮೇಡಮ್? ಹೇಳಿ ಮೇಡಮ್, ಫೀಸ್ ಎಷ್ಟಾಗ್ಬೋದು ಅಂದ್ರೆ 1 ನಿಮಿಷದಲ್ಲಿ ಎಷ್ಟು ಸುಳ್ಳು ಹೇಳೋದು, ಇಲ್ಲ ಅರ್ಧ ಗಂಟೆದಲ್ಲಿ ಎಷ್ಟು ಸುಳ್ಳು ಹೇಳೋದು ಹೇಳ್ತೀರಾ ಮೇಡಮ್? ನಗದಲ್ಲ, ಹೇಳಿ. ಹಂಗೆ ಹೇಳಮ್ಮ. ನೀನು ವಿಡಿಯೋ ಆಫ್ ಮಾಡ, ಆಮೇಲೆ ಹೇಳ್ಕೊಡ್ತೀನಿ ನಿನಗೆ. ಗೈಸ್, ಅದು ಅವರು ವೀಕ್ಲಿ ಎಷ್ಟು 300 rupees ಅಷ್ಟೇ ತಗೊಂತಾರಂತೆ. ಬನ್ನಿ, ನಿಮ್ಗೆ ಇಷ್ಟ ಆದವರು ಕಮೆಂಟ್ ಮಾಡಿ. ಸುಳ್ಳು ಹೇಳೋದು 1 ನಿಮಿಷದಲ್ಲಿ ಯಾವ್ಯಾವ ತರ ಸುಳ್ಳು ಹೇಳ್ಬೋದು, ಇನ್ನೊಬ್ರು ಫೋನ್ ಮಾಡಿದಾಗ ಅಂತ ಅಲ್ಲ, ಎದುರುಗಡೆ ಸಿಕ್ತಾಗಲ್ಲ ಆ ತರ. ಇವಾಗ ಮಶಪ್ ಸಾರು ಅನ್ನ ಮಾಡಿರ್ತಾರೆ, ಅವ್ರ ಹತ್ರ ನಾನು ಇವತ್ತು ಟೊಮೆಟೊ ಭತ್ತ ಏನೋ ಮಾಡಿದ್ದೀನಿ ಅಂತಾರೆ. ಈ ತರ ಸುಳ್ಳುಗಳು ಹೆಂಗೆ ಹೇಳೋದು ಅಂತ ನಿಮ್ಗೂ ಹೇಳ್ಕೊಡ್ತಾರೆ. ಇದೆಲ್ಲ ಸುಮ್ಮನೆ ಫನ್ನಿಯಾಗಿ ಹೇಳಿದ್ ನಾನು. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗ್ ಅಲ್ಲಿ ಸಿಗುವ. ನೆಕ್ಸ್ಟ್ ನಮ್ ಬ್ಲಾಗ್ ಬಂದ್ಬಿಟ್ಟು ಟ್ರಿಪ್ಪಲ್, ಎಲ್ಲರೂ ಟ್ರಿಪ್ಪಲ್ ಸಿಗೋಣ. ಅಲ್ಲಿವರೆಗೂ ಬಿ ವೇಟಿಂಗ್ ಗೈಸ್.